ಮಲ್ಪೆ ಸಮೀಪದ ತೊಟ್ಟಂನಲ್ಲಿ ನವೀಕೃತಗೊಂಡ ಸಂತ ಅನ್ನಮ್ಮ ಚಾಪೆಲ್ನ ಉದ್ಘಾಟನೆ ಮತ್ತು ಆಶೀರ್ವಚನ ಫೆಬ್ರವರಿ 11ರಂದು ಬುಧವಾರ ಸಂಜೆ 4:30ಕ್ಕೆ ನಡೆಯಲಿದೆ ಎಂದು ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೇಸಾ ತಿಳಿಸಿದ್ದಾರೆ. ನವೀಕೃತ ಚಾಪೆಲ್ ಅನ್ನು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಉದ್ಘಾಟಿಸಿ ಪವಿತ್ರ ಬಲಿಪೂಜೆಯೊಂದಿಗೆ ಆಶೀರ್ವಚನ ಗೈಯಲಿದ್ದಾರೆ. ಬಲಿಪೂಜೆಯ ಬಳಿಕ ಜಪಸರ ಪ್ರಾರ್ಥನೆ ಜರುಗಲಿದ್ದು, ತದನಂತರ ಕಿರು ದೇವಾಲಯದಿಂದ ಮುಖ್ಯ ದೇವಾಲಯದವರೆಗೆ ಮೇಣದ ಬತ್ತಿಗಳನ್ನು ಹಿಡಿದು ಮೆರವಣಿಗೆ ನಡೆಯಲಿದೆ. ಬಳಿಕ ಕಿರು ಸಭಾ ಕಾರ್ಯಕ್ರಮದಲ್ಲಿ ಕಿರು ದೇವಾಲಯದ ನವೀಕರಣಕ್ಕೆ ಸಹಕರಿಸಿದವರಿಗೆ ಗೌರವಿಸಲಾಗುವುದು. ಹಲವರು ವರ್ಷಗಳ ಹಿಂದೆ ಕೆಥೋಲಿಕ್ ಬಂಧುಗಳು ತಮ್ಮ ಆಧ್ಯಾತ್ಮಿಕ ಸೇವೆಗಳಿಗಾಗಿ ಕಲ್ಯಾಣಪುರ ಮಿಲಾಗ್ರಿಸ್ ಮಾತೆಯ ದೇವಾಲಯವನ್ನು ಅವಲಂಬಿಸಿದ್ದು, 1850ರಲ್ಲಿ ತೊಟ್ಟಾಂ ಗ್ರಾಮದ ಪ್ರಭಾವಿ ವ್ಯಕ್ತಿಯಾಗಿದ್ದ ದಿವಂಗತ ಮಿಗೆಲ್ ವಾಜ್ ಅವರು ತಮ್ಮ ಮನೆಯ ಸಮೀಪ ಒಂದು ದೇವಾಲಯ ನಿರ್ಮಾಣವಾಗಬೇಕು ಎಂಬ ಆಸೆಯಿಂದ ಗೋವಾ ಧರ್ಮಕ್ಷೇತ್ರದ ಬಿಷಪ್ ಅವರ ಅನುಮತಿ ಪಡೆದು 1885ರಲ್ಲಿ ನಿರ್ಮಾಣ ಕಾರ್ಯ ಆರಂಭಿಸಿ 1905 ಮೇ 24ರಂದು ಚಾಪೆಲ್ ಉದ್ಘಾಟನೆಗೊಂಡಿತು. 1933 ಮೇ 19ರಂದು ತೊಟ್ಟಂ ಸಂತ ಅನ್ನಮ್ಮ ಮಾತೆಗೆ ಸಮರ್ಪಿತ ಸ್ವತಂತ್ರ ದೇವಾಲಯದ ನಿರ್ಮಾಣವಾದ ಬಳಿಕ ಚರ್ಚಿನ ಆಡಳಿತಕ್ಕೆ ಚಾಪೆಲ್ ಮೇಲ್ವಿಚಾರಣೆ ಬಂದು ವಾರಕ್ಕೆ ಒಂದು ಬಲಿಪೂಜೆ ಅರ್ಪಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ಕಾಲಕ್ರಮೇಣ ಜನಸಂಖ್ಯೆ ಹೆಚ್ಚಿದಂತೆ ಚಾಪೆಲ್ ಚಿಕ್ಕದಾಗಿದ್ದು ಸುಮಾರು 50 ಜನ ಮಾತ್ರ ಒಳಗೆ ಕುಳಿತುಕೊಳ್ಳುವಂತಿತ್ತು. ಉಳಿದವರು ಹೊರಗಡೆ ನಿಲ್ಲಬೇಕಾಗುತ್ತಿತ್ತು. ಇದರಿಂದ ಧಾರ್ಮಿಕ ಹಾಗೂ ಭಕ್ತಿಪರ ಚಟುವಟಿಕೆಗಳಿಗೆ ಸಾಕಷ್ಟು ಸ್ಥಳಾವಕಾಶದ ಕೊರತೆ ಎದುರಾದಾಗ 2010ರಲ್ಲಿ ವಾಜ್ ಕುಟುಂಬವು ಚಾಪೆಲ್ ಅನ್ನು ಸಂಪೂರ್ಣವಾಗಿ ಚರ್ಚಿನ ಅಧೀನಕ್ಕೆ ನಿರ್ಧಾರ ಕೈಗೊಂಡು ಅಂದಿನ ಧರ್ಮಗುರು ವಂದನೀಯ ಫೆಡ್ರಿಕ್ ಡಿಸೋಜಾ ಅವರ ಮಾರ್ಗದರ್ಶನದಲ್ಲಿ ಸಂಬಂಧಿತ ದಾಖಲೆಗಳನ್ನು ಸಿದ್ಧಪಡಿಸಿ ಮಂಗಳೂರು ಧರ್ಮಕ್ಷೇತ್ರದ ಬಿಷಪ್ ಅಲೋಷಿಯಸ್ ಡಿಸೋಜಾ ಅವರಿಗೆ ಸಲ್ಲಿಸಿ ಬಳಿಕ ದುರಸ್ತಿ ಕಾರ್ಯ ಕೈಗೊಂಡು ಜುಲೈ 26ರಂದು ಸಂತ ಅನ್ನ ಮಾತೆಯ ಹಬ್ಬದ ಬಲಿಪೂಜೆಯನ್ನು ಧರ್ಮಾಧ್ಯಕ್ಷರು ಅರ್ಪಿಸಿದರು. ಕಾಲಕ್ರಮೇಣ ಭಕ್ತರ ಸಂಖ್ಯೆ ಹೆಚ್ಚಾದ ಕಾರಣ ಮೂಲ ಸೌಲಭ್ಯಗಳ ಕೊರತೆ ಕಂಡುಬಂದಿತು. ಪ್ರಸ್ತುತ ಧರ್ಮಗುರು ವಂದನೀಯ ಡೆನಿಸ್ ಡೇಸಾ ಅವರ ನೇತೃತ್ವದಲ್ಲಿ ಹಾಗೂ ಚರ್ಚಿನ ಸದಸ್ಯರ ಸಹಕಾರದಿಂದ ಚಾಪೆಲ್ ಅನ್ನು ಸಂಪೂರ್ಣ ನವೀಕರಣ ಮಾಡುವ ನಿರ್ಧಾರ ಕೈಗೊಳ್ಳಲಾಯಿತು. 28/5/2024ರಂದು ಹೊಸ ಕಟ್ಟಡದ ಆಶೀರ್ವಚನದೊಂದಿಗೆ ಕಾಮಗಾರಿ ಆರಂಭಗೊಂಡಿದ್ದು, ನವೀಕೃತ ಚಾಪೆಲ್ ಒಳಗೆ ಸುಮಾರು 250 ಜನ ಕುಳಿತುಕೊಳ್ಳುವ ವ್ಯವಸ್ಥೆ ಇದ್ದು, ಹೊರಭಾಗದಲ್ಲಿ ಸುಮಾರು 200 ಜನರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಹಿಂದಿನ ಬಲಿಪೀಠವನ್ನು ಹಾಗೆ ಉಳಿಸಿಕೊಂಡು ಸುಂದರವಾಗಿ ಅಲಂಕರಿಸಲಾಗಿದೆ. ದೇವಾಲಯದ ನವೀಕರಣಕ್ಕೆ ಕರ್ನಾಟಕ ಸರ್ಕಾರದ ಕ್ರೈಸ್ತ ಅಭಿವೃದ್ಧಿ ನಿಗಮದ ಸಹಾಯವನ್ನು ಕೂಡ ಪಡೆಯಲಾಗಿದೆ ಎಂದು ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೇಸಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತೊಟ್ಟಾಂ, ಮಲ್ಪೆ ಸಮೀಪದಲ್ಲಿರುವ ತೊಟ್ಟಾಂ ಒಂದು ಹೆಸರುವಾಸಿ ಸ್ಥಳ. ಇಲ್ಲೇ ಪಕ್ಕದಲ್ಲಿ ಸೇಂಟ್ ಮೇರೀಸ್ ಐಲ್ಯಾಂಡ್ ಇದೆ. ಇಲ್ಲಿ ತುಂಬಾ ಟೂರಿಸ್ಟ್ ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಹತ್ತಿರದಲ್ಲಿ ನಮ್ಮ ಫಿಶಿಂಗ್ ಪೋರ್ಟ್ ಇದೆ, ಬಂದರಿದೆ. ಅಲ್ಲಿ ಕೂಡ ದೊಡ್ಡ ವಹಿವಾಟು ಮತ್ತು ವ್ಯಾಪಾರ ನಡೀತದೆ. ಈ ತೊಟ್ಟಂನಲ್ಲಿ ಇಲ್ಲಿ ಒಂದು ಸಣ್ಣ ಪ್ರಾರ್ಥನಾಲಯ ಇದೆ, ಸಂತ ಅನ್ನಮ್ಮನವರ ಪ್ರಾರ್ಥನಾಲಯ. 1885ರಲ್ಲಿ ಇದರ ಆರಂಭವಾಗಿತ್ತು. 1905ರಲ್ಲಿ ಪ್ರಥಮ ಬಾರಿ ಇಲ್ಲಿ ಪೂಜೆಯನ್ನು ಅರ್ಪಿಸಲಾಗಿತ್ತು. ಇಲ್ಲಿ ಕೂತ್ಕೊಳ್ಳಲು ಸುಮಾರು 50 ಮಂದಿಗೆ ಮಾತ್ರ ಸ್ಥಳಾವಕಾಶ ಇತ್ತು. ಈಗ ಈ ಕಟ್ಟಡ ನವೀಕೃತಗೊಂಡಿದೆ. ಈಗ 250 ಮಂದಿಗೆ ಕೂತ್ಕೊಳ್ಳಲು ಅವಕಾಶ ಇದೆ. ಮತ್ತು ಇದರ ಉದ್ಘಾಟನೆ ಮತ್ತು ಆಶೀರ್ವಚನ ನಾಡಿದ್ದು ಫೆಬ್ರವರಿ 11ರಂದು ಬುಧವಾರ ಲೂರ್ದ್ ಮಾತೆಯ ಹಬ್ಬದಂದು ನಮ್ಮ ಪರಮ ಪೂಜ್ಯ ಜೆರಾಲ್ಡ್ ಐಸಕ್ ಲೋಬೋ ನಮ್ಮ ಧರ್ಮಾಧ್ಯಕ್ಷರು ಇದರ ಉದ್ಘಾಟನೆ ಮತ್ತು ಆಶೀರ್ವಚನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಮಗೆಲ್ಲರಿಗೂ ನಾನು ಪ್ರೀತಿಯಿಂದ ಆಹ್ವಾನಿಸ್ತೇನೆ. ಇದರ ಆರಂಭವಾದುದು 1885ನಲ್ಲಿ 1905ರಲ್ಲಿ ಇಲ್ಲಿ ಪ್ರಥಮ ಪೂಜೆಯನ್ನು ಅರ್ಪಿಸಲಾಗಿತ್ತು. ಆದುದರಿಂದ ಈಗ ಸ್ಥಳಾವಕಾಶ ಚೆನ್ನಾಗಿದೆ. ಮತ್ತು ಇದರ ಡಿಸೈನ್ ಕೂಡ ನಮ್ಮ ವಿಲ್ಸನ್ ಕಯ್ಯಾರ್ ಅವರು ಆರ್ಟಿಸ್ಟ್, ಈ ನೀವು ಹಿಂದೆ ನೋಡ್ತಾ ಇದ್ದೀರಿ ಈ ಕಲಾಕೃತಿ, ಅವರು ಡಿಸೈನ್ ಮಾಡಿದ್ದು. ಇಡೀ ಕಟ್ಟಡದ ಡಿಸೈನ್ ಅನ್ನ ನಮ್ಮ ದೀಪಕ್ ಫರ್ನಾಂಡಿಸ್ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಮತ್ತು ಹಲವಾರು ಮಂದಿ ಬಹಳ ಮುತುವರ್ಜಿ ವಹಿಸಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಸುಂದರವಾಗಿ ಈ ಪ್ರಾರ್ಥನಾಲಯ ಕಾಣ್ತಾ ಇದೆ. ನಿಮಗೆಲ್ಲರಿಗೂ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ನೀಡ್ತಾ ಇದ್ದೇನೆ.